ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಮೌನಿ ಅಮಾವಾಸ್ಯೆ ಅಂದ್ರೇನು, ಮೌನಿ ಅಮಾವಾಸ್ಯೆಯ ದಿನಾಂಕ, ತಿಥಿ, ಪ್ರಾರಂಭ ಹಾಗೂ ಮುಕ್ತಾಯವನ್ನು ತಿಳ್ಕೊಳ್ಳೋಣ. ಹಾಗೆ ಇದನ್ನು ಯಾವುದಕ್ಕಾಗಿ ಆಚರಿಸಲಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಇನ್ನು ಈ ಮೌನಿ ಅಮಾವಾಸ್ಯೆಯ ದಿನದಂದು ಈ ಒಂದು ಚಿಕ್ಕ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಹೊಳೆಯ ಹರಿಯುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ಚಿಕ್ಕ ಕೆಲಸಗಳನ್ನು ಮಾಡಿ ಸಾಕು, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಮೌನಿ ಅಮಾವಾಸ್ಯೆಯ ದಿನದಂದು ಮೌನ ವ್ರತವನ್ನು ಏಕೆ ಆಚರಿಸಲಾಗುತ್ತೆ? ಮಾಘ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಮೌನಿ ಅಮಾವಾಸ್ಯೆಯನ್ನು ಮೌನ ಉಪವಾಸ ಮತ್ತು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನದ ಆಚರಣೆಗಳಿಂದ ಗುರುತಿಸಲಾಗುತ್ತೆ. ಮೌನಿ ಅಮಾವಾಸ್ಯೆಯು ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಂಗಳಕರ ದಿನವಾಗಿದೆ. ಇದನ್ನು ಬುಧವಾರ ಜನವರಿ 29ರಂದು ಆಚರಿಸಲಾಗುತ್ತೆ. ಮಾಘಿ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಈ ದಿನವನ್ನು ಮೌನ ಉಪವಾಸ ಮತ್ತು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನದ ಆಚರಣೆಗಳಿಂದ ಗುರುತಿಸಲಾಗುತ್ತೆ. ಮೌನಿ ಅಮಾವಾಸ್ಯೆಯ ದಿನಾಂಕ ಮತ್ತು ಸಮಯವನ್ನು ತಿಳ್ಕೊಳ್ಳೋಣ. ಮೌನಿ ಅಮಾವಾಸ್ಯೆ ಬಂದು ಬುಧವಾರ ಜನವರಿ 29ರಂದು 2025ರಂದು ನಡೆಯುತ್ತೆ. ಇನ್ನು ಅಮಾವಾಸ್ಯೆ ತಿಥಿ ಆರಂಭ ಆಗೋದು ಜನವರಿ 28, 2025ರಂದು. ತುಂಬ ಜನಕ್ಕೆ ಗೊಂದಲ ಆಗುತ್ತೆ, ಮಂಗಳವಾರ ಮಾಡಬೇಕಾ ಅಥವಾ ಬುಧವಾರ ಮಾಡಬೇಕಾ ಅಂತ ತುಂಬಾ ಗೊಂದಲಗಳಾಗುತ್ತೆ. ಮಂಗಳವಾರ ಸಂಜೆ 7:35 ಪ್ರಾರಂಭ ಆಗಿ ಬುಧವಾರ ರಾತ್ರಿ ಅಂದರೆ 29ನೇ ತಾರೀಕು ಬುಧವಾರ ರಾತ್ರಿ 6:06ಕ್ಕೆ ಮುಕ್ತಾಯ ಆಗುತ್ತೆ. ಈ ದಿನದಂದು ಜನರು ಏಕೆ ಉಪವಾಸ ಮಾಡ್ತಾರೆ ಅನ್ನೋದಾದರೆ, ಸಾಧಕರು ಈ ದಿನದಂದು ಮೌನ ಉಪವಾಸನ ಮಾಡ್ತಾರೆ. ಇದನ್ನು ಮುಖ್ಯವಾಗಿ ಸ್ವಯಂ ನಿಯಂತ್ರಣ ಮತ್ತು ಮಾನಸಿಕ ಶಾಂತಿಗಾಗಿ ಮಾಡಲಾಗುತ್ತೆ. ಈ ಉಪವಾಸವನ್ನು ಋಷಿಗಳು ಮತ್ತು ಸಂತರು ಸಹ ಆಚರಿಸ್ತಾರೆ, ಏಕೆಂದರೆ ಮೌನವಾಗಿರೋದ್ರಿಂದ ಮನಸ್ಸನ್ನು ನಿಯಂತ್ರಿಸುವುದು ಸುಲಭವಾಗುತ್ತೆ. ಧರ್ಮಗ್ರಂಥಗಳ ಪ್ರಕಾರ ಮೂಕ ಉಪವಾಸವು ವ್ಯಕ್ತಿಯೊಳಗಿನ ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತೆ. ಈ ಮೂಲಕ ವಾಕ್ಶುದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯ ಅಂತ ಕೂಡ ಹೇಳಲಾಗುತ್ತೆ. ಮೌನಿ ಅಮಾವಾಸ್ಯೆಯ ಮಹತ್ವವನ್ನು ತಿಳ್ಕೊಳ್ಳೋಣ. ಮೌನಿ ಅಮಾವಾಸ್ಯೆಯು ಹಿಂದೂಗಳಿಗೆ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಪೂರ್ವಜರನ್ನು ಗೌರವಿಸಲು ಹವಾನ್, ಪಿತೃದೋಷ ಪೂಜೆ ಮತ್ತು ಪಿಂಡದಾನ ಸೇರಿದಂತೆ ವಿವಿಧ ಪೂಜಾ ವಿಧಾನಗಳನ್ನು ನಿರ್ವಹಿಸಲು ಇದು ಅತ್ಯಂತ ಗೌರವಾನ್ವಿತ ದಿನವಾಗಿರುತ್ತೆ. ಆದಾಗ್ಯೂ ಮದುವೆಗಳು, ನಿಶ್ಚಿತಾರ್ಥ, ಮುಂಡನ ಮತ್ತು ಗೃಹಪ್ರವೇಶದಂತಹ ಘಟನೆಗಳಿಗೆ ಇದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತೆ. ಮೌನಿ ಎಂಬ ಪದವು ಮೌನವನ್ನು ಸೂಚಿಸುತ್ತೆ ಮತ್ತು ಮೌನಿ ಅಮಾವಾಸ್ಯೆಯು ಮೌನವನ್ನು ಅಭ್ಯಾಸ ಮಾಡಲು ಸಮರ್ಪಿಸಲಾಗುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಕ್ತರು ಈ ದಿನದಂದು ಮೌನ ವ್ರತವನ್ನು ಅಂದರೆ ಮೌನ ಪ್ರತಿಜ್ಞೆಯನ್ನು ಮಾಡ್ತಾರೆ. ಮೌನಿ ಅಮಾವಾಸ್ಯೆ ಎಂದು ಪವಿತ್ರ ನದಿಯಲ್ಲಿ, ವಿಶೇಷವಾಗಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ತೆಗೆದುಕೊಳ್ಳುವುದು ಅಸಾಧಾರಣವಾಗಿ ಮಂಗಳಕರವೆಂದು ನಂಬ್ತಾರೆ. ಮೌನಿ ಅಮಾವಾಸ್ಯೆಯಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ತಿಳಿಯದೆಯೋ ಮಾಡಿದ ಪಾಪಗಳಲ್ಲಿ ಒಂದನ್ನು ಶುದ್ಧೀಕರಿಸುತ್ತೆ ಅಂತ ಹೇಳಲಾಗುತ್ತೆ. ಗಂಗಾ ಮಾತೆಯ ಆಶೀರ್ವಾದವು ತನ್ನ ಭಕ್ತರ ಮೇಲೆ ಸುರಿಸುತ್ತೆ ಅಂತ ಹೇಳಲಾಗುತ್ತೆ. ಈ ಸ್ನಾನವು ಒಬ್ಬರ ಜಾತಕದಲ್ಲಿ ಅಶುಭ ಗ್ರಹಗಳ ಪ್ರಭಾವದಿಂದ ಮುಕ್ತಿಯನ್ನು ತರುತ್ತೆ ಎಂದು ಕೂಡ ನಂಬಲಾಗಿದೆ. ಈ ವರ್ಷ ಮಾಘಿ ಅಮಾವಾಸ್ಯೆಯಂದು ಹಲವಾರು ಮಂಗಳಕರ ಸಂಯೋಗಗಳು ನಡೆಯುತ್ತೆ. ವೈದಿಕ ಕ್ಯಾಲೆಂಡರ್ ಪ್ರಕಾರ ಮೌನಿ ಅಮಾವಾಸ್ಯೆಯು ಮಾಘ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನಾಂಕದಂದು ಬರುತ್ತೆ. ಇದನ್ನು ಮಾಘಿ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತೆ. ಈ ವರ್ಷ ಮಾಘಿ ಅಮಾವಾಸ್ಯೆ ಜನವರಿ 29ರಂದು ಇರುತ್ತೆ. ಸನಾತನ ಧರ್ಮದಲ್ಲಿ ಈ ಶುಭ ದಿನದಂದು ಗಂಗಾ ಸ್ನಾನ ಮಾಡುವ ಸಂಪ್ರದಾಯ ಇದೆ. ಭಕ್ತರು ಸ್ನಾನ ಮಾಡಲು, ಧ್ಯಾನ ಮಾಡಲು ಮತ್ತು ಶಿವನನ್ನು ಪೂಜಿಸಲು ನದಿ ದಡದಲ್ಲಿ ಸೇರ್ತಾರೆ. ಮೌನಿ ಅಮಾವಾಸ್ಯೆಯಂದು ಅಪರೂಪದ ಶಿವಯೋಗವು ರೂಪುಗೊಳ್ಳೋದ್ರಿಂದ ಇದು ಜನವರಿ 29ರಂದು ಸಂಜೆ 6:05 ಇರುತ್ತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಶಿವನು ಗೌರಿ ದೇವಿಯೊಂದಿಗೆ ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ತಾನೆ. ಮಾಘಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆಯಂದು ಸಿದ್ಧಿಯೋಗವು ರೂಪುಗೊಳ್ಳುತ್ತೆ. ಈ ಯೋಗ ರಾತ್ರಿ 9:22 ಇರುತ್ತೆ. ಜ್ಯೋತಿಷ್ಯದಲ್ಲಿ ಸಿದ್ಧಿಯೋಗವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಈ ಯೋಗದ ಸಮಯದಲ್ಲಿ ಭಗವಾನ್ ಶಿವನನ್ನು ಪೂಜಿಸೋದ್ರಿಂದ ಭಕ್ತನ ಪ್ರತಿಯೊಂದು ಆಸೆಯೂ ಈಡೇರುತ್ತೆ ಅಂತ ಹೇಳಲಾಗಿದೆ. ಹೆಚ್ಚುವರಿಯಾಗಿ ಶ್ರಾವಣ ಮತ್ತು ಉತ್ತರಾಷಾಢ ನಕ್ಷತ್ರಗಳ ಸಂಯೋಗವು ಮೌನಿ ಅಮಾವಾಸ್ಯೆಯಂದು ಸಂಭವಿಸುತ್ತೆ. ಈ ಯೋಗಗಳ ಸಮಯದಲ್ಲಿ ಭಗವಾನ್ ಶಿವನನ್ನು ಆರಾಧಿಸೋದ್ರಿಂದ ಅನುಕೂಲಕರ ಫಲಿತಾಂಶಗಳು ದೊರೆಯುತ್ತೆ ಅಂತ ಹೇಳಲಾಗಿದೆ. ಇನ್ನು ಶುಭ ಸಮಯ ಬಂದು ಮಾಘಿ ಅಮಾವಾಸ್ಯೆಯ ಆರಂಭ ಜನವರಿ 28 ಸಂಜೆ 7:35 ಆರಂಭ ಆಗುತ್ತೆ. ಮಾಘಿ ಅಮಾವಾಸ್ಯೆಯ ಅಂತ್ಯ ಬಂದು ಜನವರಿ 29 ಸಂಜೆ 6:05 ಉದಯ ತಿಥಿಯ ಪ್ರಕಾರ ಅಂದರೆ ಸೂರ್ಯೋದಯದ ದಿನಾಂಕ. ಮಾಘಿ ಅಥವಾ ಮೌನಿ ಅಮಾವಾಸ್ಯೆಯನ್ನು ಜನವರಿ 29ರಂದು ಆಚರಿಸಲಾಗುತ್ತೆ. ಈ ದಿನ ಸ್ನಾನ ಮತ್ತು ಧ್ಯಾನದ ನಂತರ ಭಕ್ತರು ಶಿವನನ್ನು ಪೂಜಿಸಬಹುದು. ದಾನ ಮತ್ತು ಒಳ್ಳೆಯ ಕಾರ್ಯಗಳನ್ನು ಅಂದು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳಲಾಗಿದೆ.
ಈ ಮೌನಿ ಅಮಾವಾಸ್ಯೆಯಂದು ಗಂಗಾ ಸ್ನಾನ ಹಾಗೂ ದಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ದಿನ ನೀವು ಗಂಗೆಯನ್ನು ತಂದು ಅದರಲ್ಲಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಈ ಮೌನಿ ಅಮಾವಾಸ್ಯೆಯಂದು ಮನೆಗೆ ಯಾವ ವಸ್ತುಗಳನ್ನು ತರೋದ್ರಿಂದ ಶುಭ ಫಲಗಳು ನಮಗೆ ಲಭಿಸುತ್ತೆ, ಹಾಗೆ ಯಾವ ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ನಮಗೆ ಶುಭ ಫಲಗಳು ಅನ್ನೋದು ದೊರೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೌನಿ ಅಮಾವಾಸ್ಯೆಯ ದಿನ ಸ್ನಾನಾದಿಗಳನ್ನು ಮುಗಿಸಿದ ನಂತರ ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಣರಿಗೆ ಈ ಏಕದಳ ಧಾನ್ಯ ಅಂದರೆ ಅಕ್ಕಿಯನ್ನು ದಾನ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಪಿತೃಗಳು ಹಲವಾರು ವರ್ಷಗಳಿಂದ ಹಸ್ಕೊಂಡಿರ್ತಾರೆ. ಅದರಿಂದ ನಿಮ್ಮ ಪಿತೃಗಳಿಗೆ ಆಹಾರವನ್ನು ನೀಡಿದಂತಾಗುತ್ತೆ. ಅಂದರೆ ನಿಮ್ಮ ಪಿತೃಗಳು ಸತ್ತ ನಂತರ ಏನು ವೈಕುಂಠಕ್ಕೆ ಯಾತ್ರೆಯನ್ನು ಮಾಡ್ತಾರೆ, ಆ ಸಮಯದಲ್ಲಿ ಅವರಿಗೆ ಆಹಾರ ನೀಡಿದಂತಾಗುತ್ತೆ. ಅದರಿಂದ ಅವರು ತೃಪ್ತರಾಗಿ ನಿಮ್ಮ ಮೇಲೆ ಆಶೀರ್ವಾದವನ್ನು ಅನುಗ್ರಹಿಸ್ತಾರೆ. ಇದೇ ದಿನ ಹಸುವಿನ ಹಾಲನ್ನು ದಾನ ಮಾಡೋದ್ರಿಂದ ನಿಮ್ಮ ಪಿತೃಗಳು ಕೂಡ ಮೋಕ್ಷವನ್ನು ಹೊಂದ್ತಾರೆ, ಹಾಗೆ ಅವರು ತೃಪ್ತಿಯನ್ನು ಹೊಂದ್ತಾರೆ. ಹಸುವಿನ ಹಾಲನ್ನು ದಾನ ಮಾಡೋದ್ರಿಂದ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಈ ಒಂದು ದಿನ ತಪ್ಪದೆ ಸಾಸಿವೆ ಎಣ್ಣೆಯನ್ನು ದಾನ ಮಾಡೋದ್ರಿಂದ ಪಿತೃಗಳ ಅನುಗ್ರಹ ಹಾಗೂ ಜೀವನದಲ್ಲಿ ಸಂತೋಷದ ದಿನಗಳು ಕೂಡ ಆಗಮಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ದಿನ ಎಳ್ಳೆಣ್ಣೆಯನ್ನು ಕೂಡ ದಾನವಾಗಿ ನೀಡಲಾಗುತ್ತೆ. ಮೌನಿ ಅಮಾವಾಸ್ಯೆಯ ದಿನ ಕಂಬಳಿಯನ್ನು ದಾನ ಮಾಡೋದ್ರಿಂದ ತುಂಬಾನೇ ಶುಭದ ಸಂಕೇತ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ದಿನ ಕಂಬಳಿಯನ್ನು ದಾನ ಮಾಡೋದ್ರಿಂದ ಶಾಸ್ತ್ರಗಳ ಪ್ರಕಾರ ಜಾತಕದಲ್ಲಿನ ದೋಷಗಳು ದೂರ ಆಗಿ ಪಿತೃಗಳಿಗೆ ಮೋಕ್ಷವೂ ಕೂಡ ದೊರೆಯುತ್ತೆ. ಕಂಬಳಿಯ ದಾನದಿಂದ ಪಿತೃಗಳು ಸಂತೋಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾರೆ. ಇನ್ನು ಇದೇ ಒಂದು ದಿನ ಸಕ್ಕರೆಯನ್ನ ದಾನ ಮಾಡೋದ್ರಿಂದ ಪಿತೃಗಳಿಗೂ ಸಹ ಸಿಹಿಯನ್ನ ನೀಡಿದಂತೆ ಆಗುತ್ತೆ. ಅವರು ಸಿಹಿಯನ್ನ ಸ್ವೀಕರಿಸೋದ್ರಿಂದ ಕೂಡ ಅವರು ಸಂತೋಷವನ್ನ ಪಡ್ತಾರೆ, ಹಾಗಾಗಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾರೆ. ಇನ್ನು ಈ ಸಕ್ಕರೆಯನ್ನ ದಾನ ಮಾಡೋದ್ರಿಂದ ಕೂಡ ನಮಗೆ ಶುಭ ಫಲಗಳು ಅನ್ನೋದು ಲಭಿಸುತ್ತೆ. ಇದರಿಂದ ಮನೆಯಲ್ಲಿರುವಂತಹ ಆರ್ಥಿಕ ಬಿಕ್ಕಟ್ಟು ಸಂಕಷ್ಟಗಳು ದೂರ ಆಗಿ ಆರ್ಥಿಕ ಅಭಿವೃದ್ಧಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಇದೆಲ್ಲವನ್ನ ದಾನ ಮಾಡಿದ ನಂತರ ದಕ್ಷಿಣೆಯನ್ನ ನೀಡಬೇಕಾಗುತ್ತೆ. ಅಂದರೆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ನೀಡಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನೀವು ದಾನವನ್ನ ಮಾಡ್ಬೋದಾಗಿರುತ್ತೆ, ಹಾಗೆ ದಕ್ಷಿಣವನ್ನ ಕೂಡ ನೀಡಬಹುದಾಗಿರುತ್ತೆ. ಈ ರೀತಿ ದಾನವನ್ನ ಮಾಡೋದ್ರಿಂದ ಬ್ರಾಹ್ಮಣರು ಸಂತೃಪ್ತಿಯನ್ನು ಹೊಂದ್ತಾರೆ, ಹಾಗೆ ನಿಮ್ಮ ಪಿತೃವು ಕೂಡ ಸಂತೃಪ್ತಿಯನ್ನು ಹೊಂದ್ತಾರೆ. ಹೀಗೆ ಮಾಡೋದ್ರಿಂದ ವೈಷ್ಣವ ದೇವಿಯ ಅನುಗ್ರಹವನ್ನ ಪಡ್ಕೊಂಡು ನಾವು ಜೀವನದಲ್ಲಿ ಅದೃಷ್ಟವನ್ನ ಪಡ್ಕೋಬಹುದಾಗಿರುತ್ತೆ. ಈ ಮೌನಿ ಅಮಾವಾಸ್ಯೆ ದಿನದಂದು ನೀವು ಪಿತೃಗಳಿಗೆ ದರ್ಪಣವನ್ನು ಕೂಡ ನೀಡಬಹುದಾಗಿರುತ್ತೆ. ಇನ್ನು ಈ ದಿನ ಪಿತೃಗಳಿಗೆ ದರ್ಪಣವನ್ನ ನೀಡೋದ್ರಿಂದ ಯಾವ ಪಿತೃಗಳಿಗೆ ಮೋಕ್ಷ ಸಿಕ್ಕಿರೋದಿಲ್ಲ ಅವ್ರಿಗೂ ಕೂಡ ಮೋಕ್ಷ ಅನ್ನೋದು ದೊರೆಯುತ್ತೆ. ಯಾರಿಗೆಲ್ಲ ಪಿತೃದೋಷಗಳಿದೆ ಅವರು ಈ ದಿನದಂದು ದರ್ಪಣವನ್ನು ಬಿಡೋದ್ರಿಂದ ಅವರಿಗೆ ಪಿತೃದೋಷದಿಂದ ನಿವಾರಣೆ ಆಗುತ್ತೆ, ಹಾಗೆಯೇ ಲಕ್ಷ್ಮಿಯ ಅನುಗ್ರಹ ಕೂಡ ಆಗುತ್ತೆ. ಆ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ತುಂಬಾನೇ ಉತ್ತಮ ಅಂತ ಹೇಳಲಾಗುತ್ತೆ. ಆದರೆ ನಾವು ಅಲ್ಲಿಗೆ ಹೋಗೋಕ್ಕಾಗದೇ ಇರೋದ್ರಿಂದ ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಗಂಗೆ ಸಿಗುತ್ತೆ ಗಂಗೆ. ಹಾಗಾಗಿ ಅದನ್ನು ಗಂಗೆಯನ್ನು ತಂದು ನಾವು ಮನೆಯಲ್ಲೇ ಸ್ನಾನವನ್ನು ಮಾಡಬೇಕಾಗುತ್ತೆ. ಆ ದಿನದಂದು ತಪ್ಪದೇ ಸ್ನಾನವನ್ನು ಮಾಡ್ಕೋಬೇಕಾಗುತ್ತೆ. ಗಂಗೆ ಕೂಡ ಸಿಕ್ಕಿಲ್ಲ ಅಂದರೆ ಆ ಸ್ನಾನದ ಒಂದು ನೀರಿಗೆ ಒಂದು ಚಮಚದಷ್ಟು ಅಥವಾ 1 ಹಿಡಿ ಉಪ್ಪನ್ನು ಹಾಕ್ಕೊಂಡು ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ. ಇದರಿಂದ ನಮ್ಮ ಜನ್ಮಾಂತರದ ಪಾಪಗಳೆಲ್ಲ ಕಳೆದು ನಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನೋದು ವಾಡಿಕೆಯಾಗಿರುತ್ತೆ. ಈ ಮೌನಿ ಅಮಾವಾಸ್ಯೆ ಅನ್ನೋದು ಆಧ್ಯಾತ್ಮಿಕವಾಗಿ ಕೂಡ ಉನ್ನತಿಯನ್ನು ಸಾಧಿಸೋದಕ್ಕೆ, ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬಾನೇ ಉಪಯುಕ್ತವಾದ ದಿನವಾಗಿರೋದ್ರಿಂದ ಅಂದು ನೀವು ತಪ್ಪದೆ ಧ್ಯಾನವನ್ನು ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಯಾರೆಲ್ಲ ಆಧ್ಯಾತ್ಮ ಕ್ಷೇತ್ರದಲ್ಲಿ ಇದ್ದೀರಾ ಅವರೆಲ್ಲ ಆಧ್ಯಾತ್ಮಿಕ ಉನ್ನತ ಮಟ್ಟಕ್ಕೆ ತಲುಪೋದಕ್ಕೆ ಈ ದಿನ ತುಂಬಾನೇ ಒಳ್ಳೆಯ ದಿನವಾಗಿರೋದ್ರಿಂದ ಅಂದು ತಪ್ಪದೆ ಧ್ಯಾನವನ್ನ ಮಾಡೋದು ಸೂಕ್ತ ಅಂತ ಹೇಳ್ಬಹುದು. ಇನ್ನು ಮೌನಿ ಅಮಾವಾಸ್ಯೆ ದಿನದಂದು ಮನೆಗೆ ಯಾವ ವಸ್ತುಗಳನ್ನ ತರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ, ಹಾಗೆ ಯಾವ ವಸ್ತುಗಳನ್ನ ತರಬಾರ್ದು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಈ ಒಂದು ವಸ್ತುಗಳನ್ನ ಮನೆಗೆ ತರೋದ್ರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರ ರೀತಿಯಲ್ಲಿ ಒಂದು ಮಂಗಳಕರವಾದ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಭಾರತೀಯ ಜೀವನದಲ್ಲಿ ಧಾರ್ಮಿಕವಾಗಿ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳ ಪ್ರಕಾರ ನಾವು ನಡೆದುಕೊಳ್ಬೇಕಾಗುತ್ತೆ. ಅಮಾವಾಸ್ಯೆ, ಪೂರ್ಣಿಮೆ, ದ್ವಾದಶಿ, ತ್ರಯೋದಶಿ, ಏಕಾದಶಿ ವಿಶೇಷವಾದ ಪ್ರಮುಖವಾದ ದಿನವಾಗಿ ನಾವು ಪರಿಗಣಿಸಲಾಗುತ್ತೆ. ಈ ಅಮಾವಾಸ್ಯೆಯನ್ನ ಪಿತೃಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸಲಾಗುತ್ತೆ. ಅಮಾವಾಸ್ಯೆ ದಿನಗಳಂದು ಕೆಲವೊಂದು ನಿಯಮಗಳನ್ನ ಅನುಸರಿಸಲಾಗುತ್ತೆ. ಅದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನ ಮನೆಗೆ ತರೋದು ನಿಷಿದ್ಧವಾಗಿರುತ್ತೆ. ಇನ್ನು ಕೆಲವೊಂದು ವಸ್ತುಗಳನ್ನ ತರೋದು ಶುಭಕರ ಎಂದು ಕೂಡ ಹೇಳಲಾಗುತ್ತೆ. ಅಂದು ಎಳ್ಳು ಮತ್ತು ಬೆಲ್ಲವನ್ನು ಖರೀದಿಸೋದು ಶುಭ ಎಂದು ಪರಿಗಣಿಸಲಾಗುತ್ತೆ. ಇದನ್ನ ಪೂಜೆಗೆ ಬಳಸೋದ್ರಿಂದ ಇದನ್ನ ಮನೆಯಲ್ಲೂ ಕೂಡ ಇಡಬಹುದಾಗಿದೆ. 2 ಬಂಗಾರ ಮತ್ತು 2 ಬೆಳ್ಳಿಯ ನಾಣ್ಯಗಳನ್ನ ಕೂಡ ಖರೀದಿಸೋದು ತುಂಬಾನೇ ಶುಭ ಎಂದು ಕೂಡ ಹೇಳಲಾಗುತ್ತೆ. ಇದನ್ನ ಮನೆಯಲ್ಲಿ ತಂದಿಡೋದ್ರಿಂದ ಕೂಡ ಮನೆಯಲ್ಲಿ ಸುಖ ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ.
ಇನ್ನು ಈ ದಿನ ಪೂಜೆಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಕೂಡ ಖರೀದಿಸಬಹುದು. ಗಂಧದ ಕಡ್ಡಿ, ಕರ್ಪೂರ, ಹೂಗಳನ್ನು ಖರೀದಿಸಬಹುದು. ಅದು ತುಂಬಾನೇ ಮಂಗಳಕರ ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಗಂಗಾ ಜಲವನ್ನ ಈ ದಿನ ಖರೀದಿಸೋದ್ರಿಂದ ಶುಭ ಫಲಗಳನ್ನು ನಾವು ಪಡೆದುಕೊಳ್ಬಹುದು. ಹಾಗೆ ಮನೆಯಲ್ಲಿ ಶುದ್ಧತೆ ಹಾಗೂ ಪವಿತ್ರತೆಯನ್ನು ಕೂಡ ನೋಡಬಹುದಾಗಿರುತ್ತೆ. ಈ ದಿನದಂದು ಪಂಚತೈಲಗಳನ್ನು ಖರೀದಿಸೋದು ಕೂಡ ತುಂಬಾನೇ ಶುಭದ ಸಂಕೇತ ಆಗಿರುತ್ತೆ. ಹಾಗಾಗಿ ನಮಗೆ ಶುಭವನ್ನ ತಂದುಕೊಡುತ್ತೆ. ಪಂಚತೈಲವನ್ನ ಮನೆಯಲ್ಲಿ ಇಡೋದ್ರಿಂದ ನಕಾರಾತ್ಮಕತೆಯಿಂದ ಕೂಡಿರುವಂತಹ ದೋಷಗಳಾಗಿರ್ಬಹುದು ಅಥವಾ ಏನ್ ನಾವು ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ ಅದು ಕೂಡ ದೂರ ಆಗುತ್ತೆ. ಮನೆಯಿಂದ ಆಚೆ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಈ ದಿನದಂದು ಗೀತಾ ರಾಮಾಯಣ ಅಥವಾ ಭಗವದ್ಗೀತೆಯನ್ನ ತಂದು ಇಡೋದ್ರಿಂದ ಕೂಡ ತುಂಬಾನೇ ಒಳ್ಳೆಯ ಫಲಗಳನ್ನ ನಾವು ನೋಡ್ಬೋದು. ಜೊತೆಗೆ ಮಹಾಭಾರತವನ್ನು ಕೂಡ ತಂದು ಬುಕ್ಕನ್ನು ತಂದು ಇಟ್ಕೊಂಡು ಓದ್ಬಹುದು. ಇನ್ನು ಅಮಾವಾಸ್ಯೆ ದಿನಗಳಂದು ಬರ್ಲನ್ನ ಮನೆಗೆ ತರಬಾರ್ದು. ಯಾಕಂದ್ರೆ ಆ ದಿನದಂದು ಲಕ್ಷ್ಮೀ ದೇವಿಗೆ ಬರ್ಲನ್ನ ಮನೆಗೆ ತರೋದ್ರಿಂದ ಅಮಾವಾಸ್ಯೆ ದಿನ ಪಿತೃಗಳಿಗೆ ಸಂಬಂಧಿಸಿರೋದ್ರಿಂದ, ಶನಿಯಾತ್ಮನಿಗೆ ಸಂಬಂಧಿಸಿರೋದ್ರಿಂದ ಆ ದಿನದಂದು ಬರ್ಲನ್ನ ಮನೆಗೆ ತರಬಾರ್ದಾಗಿರುತ್ತೆ. ಅಮಾವಾಸ್ಯೆ ದಿನಗಳಂದು ನೀವೇನಾದ್ರೂ ಬರ್ಲನ್ನ ಮನೆಗೆ ತಂದ್ರೆ ಆ ದಿನದಂದು ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತೆ. ಹಾಗೆ ಕೆಟ್ಟ ದುಷ್ಟ ಶಕ್ತಿಗಳ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಮನೆಯಲ್ಲಿ ತುಂಬಾನೇ ತೊಂದರೆಗಳು ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ದಿನದಂದು ನೀವು ಬರ್ಲನ್ನ ಅಂದ್ರೆ ಗುಡಿಸುವ ಬರ್ಲನ್ನ ನೀವು ತರಬಾರ್ದು. ತಪ್ಪಿ ಏನಾದರೂ ಆ ದಿನದಂದು ನೀವು ಬರ್ಲನ್ನ ತಂದ್ರೆ ಲಕ್ಷ್ಮೀ ದೇವಿ ಮನೆಯಿಂದ ಆಚೆ ಹೊರಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ದಿನದಂದು ನೀವು ಅಪ್ಪಿತಪ್ಪಿಯು ಬರ್ಲನ್ನ ಮನೆಗೆ ತರಬೇಡಿ. ಈ ದಿನದಂದು ಗೋಧಿ ಅಥವಾ ಗೋಧಿ ಹಿಟ್ಟನ್ನ ಮನೆಗೆ ತರಬಾರ್ದು. ವಿಶೇಷವಾಗಿ ಭಾದ್ರ ಮಾಸ ಅಮಾವಾಸ್ಯೆ ಎಂದು ಈ ಒಂದು ಗೋಧಿ ಹಿಟ್ಟನ್ನ ಅಥವಾ ಗೋಧಿಯನ್ನ ಮನೆಗೆ ತರಬಾರ್ದು. ಇನ್ನು ಈ ಅಮಾವಾಸ್ಯೆ ದಿನದಂದು ಮೈಗೆ ಎಣ್ಣೆಯನ್ನು ಹಚ್ಕೋಬಾರ್ದು. ಯಾಕಂದರೆ ಸಂಕ್ರಾಂತಿಯ ದಿನದಂದು ಮೈಗೆ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಸೂರ್ಯನ ಬದಲಾವಣೆ ಆಗೋದ್ರಿಂದ ನಾವು ಮೈಗೆ ಎಣ್ಣೆಯನ್ನು ಹಚ್ಕೋಬೋದಾಗಿರುತ್ತೆ. ಆದರೆ ಅಮಾವಾಸ್ಯೆ ದಿನ ನಾವು ಎಣ್ಣೆಯನ್ನು ಹಚ್ಕೋಬಾರ್ದು, ಅದು ನಿಷಿದ್ಧವಾಗಿರುತ್ತೆ. ಯಾಕಂದರೆ ಈ ಒಂದು ಅಮಾವಾಸ್ಯೆಯ ಸಮಯದಲ್ಲಿ ನಾವು ಪಿತೃಗಳಿಗೆ ಪೂಜೆಯನ್ನು ಮಾಡ್ತೀವಿ. ಹಾಗೆ ಪಿತೃಗಳಿಗೆ ದರ್ಪಣವನ್ನು, ಹಾಗೆ ಪಿತೃಗಳಿಗಾಗಿ ನಾವು ಈ ಒಂದು ಅಮಾವಾಸ್ಯೆಯನ್ನು ಮೀಸಲಾಗಿಡೋದ್ರಿಂದ ನಾವು ಆ ದಿನ ಎಣ್ಣೆಯನ್ನು ಹಚ್ಚಬಾರ್ದು ಅಂತ ನಿಯಮ ಇದೆ. ಇನ್ನು ಈ ಒಂದು ಅಮಾವಾಸ್ಯೆ ದಿನದಂದು ನಾವು ಮಾಂಸಾಹಾರವನ್ನು ಹಾಗೂ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತೆ. ಮಾಂಸಾಹಾರ ಅಥವಾ ಮದ್ಯಪಾನವನ್ನು ಮಾಡೋದ್ರಿಂದ ನಿಮಗೆ ಆರ್ಥಿಕವಾಗಿ ಬಿಕ್ಕಟ್ಟು ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗಾಗಿ ಈ ದಿನಗಳಂದು ಅಮಾವಾಸ್ಯೆಯಂದು ನೀವು ಮಾಂಸಾಹಾರ ಮತ್ತು ಮದ್ಯಪಾನಗಳನ್ನು ಸೇವಿಸದೇ ಇರೋದು ನಿಷಿದ್ಧ ಅಂತ ಕೂಡ ಹೇಳಲಾಗುತ್ತೆ. ಈ ದಿನದಂದು ಎಳ್ಳು, ಬೆಲ್ಲ ಮತ್ತು ತುಪ್ಪದಿಂದ ಮಾಡಿರುವಂತಹ ಸಿಹಿ ತಿಂಡಿಗಳನ್ನು ನಾವು ತಿನ್ನೋದು ತುಂಬಾನೇ ಉತ್ತಮ ಅಂತಲೂ ಕೂಡ ತಿಳಿಸಲಾಗಿದೆ. ಹಾಗೆ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ತುಂಬಾನೇ ಒಳ್ಳೆಯದು. ಹಾಗಾಗಿ ಸಾತ್ವಿಕ ಆಹಾರವನ್ನೇ ನೀವು ಸೇವಿಸಬೇಕಾಗುತ್ತೆ. ಬೆಲ್ಲವನ್ನ ಸೂರ್ಯನ ಪ್ರತೀಕ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನ ಬಳಸಿ ಮಾಡಿರುವಂತಹ ಖಾದ್ಯವನ್ನ ತಿನ್ನೋದ್ರಿಂದ ಕೂಡ ದೇಹಕ್ಕೆ ಒಳ್ಳೆಯ ಗುಣಗಳು ಕೂಡ ಸೇರುತ್ತೆ ಅಂತಾನೆ ಹೇಳ್ಬಹುದು. ಈ ದಿನ ಮೊಸರನ್ನ ಸೇವಿಸೋದು ಕೂಡ ತುಂಬಾನೇ ಉತ್ತಮವಾದ ಫಲಗಳನ್ನ ನಾವು ಪಡ್ಕೋಬಹುದು. ಯಾಕಂದ್ರೆ ಮೊಸರು ತುಂಬಾನೇ ಕೃಷ್ಣನಿಗೆ ತುಂಬಾನೇ ಪ್ರಿಯವಾಗಿರೋದ್ರಿಂದ ಈ ದಿನದಂದು ಮೊಸರನ್ನ ಸೇವಿಸೋದು ಕೂಡ ಉತ್ತಮವಾಗಿರುತ್ತೆ. ಮೊಸರಿನಲ್ಲಿ ವಿಟಮಿನ್ ಸಿ ಹಾಗೂ ಅನೇಕ ಅಂಶಗಳಿರೋದ್ರಿಂದ ನಮಗೆ ಅದರಿಂದ ದೇಹದಲ್ಲಿರುವಂತಹ ಎಲ್ಲ ನ್ಯೂನತೆಗಳನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಹಾಗೆ ಈ ದಿನ ಹಣ್ಣುಗಳನ್ನು ಕೂಡ ನೀವು ಉಪವಾಸ ಇದ್ದಾಗ ಹಣ್ಣುಗಳನ್ನು ಕೂಡ ನೀವು ಸೇವಿಸ್ಬೋದಾಗಿರುತ್ತೆ. ಇನ್ನು ಮೌನವಾಗಿ ನೀವು ಮೌನ ವ್ರತವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡೋರು ಕೂಡ ಈ ಹಣ್ಣುಗಳು ಅಥವಾ ಹಾಲನ್ನು ಸೇವಿಸ್ಬೋದಾಗಿರುತ್ತೆ. ಇನ್ನು ಈ ದಿನದಂದು ನೀವು ಹೆಸರು ಬೇಳೆಯಿಂದ ತಯಾರಿಸಿರುವಂಥ ಕಿಚಡಿಯನ್ನು ಕೂಡ ನೀವು ಸೇವಿಸಬಹುದಾಗಿರುತ್ತೆ. ಸ್ನೇಹಿತರೆ, ಗೊತ್ತಾಯ್ತಲ್ಲ ಹೇಗೆಲ್ಲ ದಾನಗಳನ್ನು ಮಾಡೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಪಿತೃಗಳ ದೋಷವನ್ನು ನಿವಾರಿಸ್ಕೊಂಡು ಜೀವನದಲ್ಲಿ ಸಮೃದ್ಧಿ, ಐಶ್ವರ್ಯ, ಆರೋಗ್ಯವನ್ನು ಪಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.